ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನಿವತ್ತೊಂದು ಮದುವೆಗೆ ಹೋಗ್ತಾ ಇದ್ದೀನಿ. ಮದುವೆಗೆ ಹೋಗೋಕ್ಕೋಸ್ಕರ ನಾನಿವಾಗ ರೆಡಿ ಆಗ್ತೀನಿ. ಹೆಂಗೆ ರೆಡಿ ಆಗ್ತೀನಿ, ಏನೇನು ಹಚ್ಕೊಳ್ತೀನಿ ನಾನು ನಿಮಗೆ ತೋರಿಸ್ತೀನಿ. ನಾನು ಫುಲ್ ರೆಡಿ ಆದಮೇಲೆ ಹೇಗೆ ಕಾಣಿಸ್ತೀನಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ವಾಶ್ ಆದಮೇಲೆ ಇವಾಗ ಒಂದು ಐಸ್ ಕ್ಯೂಬ್ ತೊಗೊಂಡು ನಾನು ಈ ಥರ ಫೇಸ್ನ ಹಿಂಗೆ ರಬ್ ಮಾಡ್ತೀನಿ. ಮೇಯ್ನ್ ನಾವು ಏನೇ ಮೇಕಪ್ ಮಾಡಿದ್ರೂ ಚೆನ್ನಾಗಿ ಕೂರುತ್ತೆ, ಆಮೇಲೆ ಸ್ಕಿನ್ನು ಹೈಡ್ರೇಟಿಂಗ್ ಆಗಿರುತ್ತೆ. ನನ್ನ ಬ್ಯೂಟಿ ಮೇಯ್ನ್ ಸೀಕ್ರೆಟ್ ಐಸ್ ಕ್ಯೂಬ್. ಹಾಗಾಗಿ ಫಸ್ಟು ನಾನು ಏನೇ ರೆಡಿ ಆಗೋಕ್ಕೆ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಈವ್ನಿಂಗ್ ಒನ್ ಟೈಮ್ ನಾನು ಈ ಥರ ಐಸ್ ಕ್ಯೂಬಲ್ಲಿ ಫೇಸ್ನ ರಬ್ ಮಾಡ್ತೀನಿ. ಇವಾಗ ಸೀರೆ ಉಟ್ಕೋಣ ಅಂತ ಸೆಲೆಕ್ಷನ್ ಮಾಡೋಣ ಬನ್ನಿ. ಫಸ್ಟು ಇವಾಗ ನಾನು ಈ ಥರ ಸ್ಯಾರಿನ ಫಸ್ಟು ವೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಮದುವೆಗೆ ಸ್ಯಾರಿ ಉಟ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಫಸ್ಟು ಸ್ಯಾರಿ ಉಟ್ಕೊಂಡಿದ್ದೀನಿ. ಸ್ಯಾರಿ ಉಟ್ಕೊಂಡಾದಮೇಲೆ ನಾನು ಫೇಸಿಗೆ ರೆಡಿ ಆಗ್ತೀನಿ. ಫಸ್ಟು ಫೇಸ್ಗೆ ನಾನು ಇವಾಗ ಈ ಥರ ಒಂದು ಸಿರಮ್ನ ಹಚ್ಕೊಳ್ತೀನಿ. ನಾನು ತುಂಬ ಎಲ್ಲ ಏನು ಮೇಕಪ್ ಮಾಡಲ್ಲ, ನೋಡಿ ನಾನು ಏನು ಹಚ್ಕೊಳ್ತೀನಿ ನಾನಿಷ್ಟೇ. ಇದು ಒಂದು ಇವಾಗ ಸ್ಕಿನ್ನ ಇವಾಗ ನಾವೀಗ ಇದ್ರ ಮೇಲೆ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀಮ್ ಏನೇ ಹಚ್ಚಿದ್ರೂ ಅದು ಇದ್ರ ಮೇಲಿರುತ್ತೆ ಅಷ್ಟೇ. ಅಂದರೆ ಸ್ಕಿನ್ಗೆ ಡೈರೆಕ್ಟ್ ನಾವು ಅಪ್ಲೈ ಮಾಡಲ್ಲ. ಆ ಥರ ಒಂದು ಸಿರಮ್ ಇದು ಹಚ್ಕೊಂಡಾದಮೇಲೆ ಮಾಯ್ಶ್ಚರೈಸರು. ನಾವು ಯಾವುದೇ ಕ್ರೀಮ್ ಹಚ್ಚಿರೋ ಅಷ್ಟೇ ಕಮ್ಮಿ ಕ್ವಾಂಟಿಟಿ ತೊಗೊಳ್ಳಿ. ನೀಟಾಗಿ ಎಲ್ಲ ಕಡೆ ಬ್ಲೆಂಡ್ ಮಾಡಿ ನೀಟಾಗಿ ಅಪ್ಲೈ ಆಗುತ್ತೆ. ನೀಟಾಗಿ ಅಪ್ಲೈ ಮಾಡಿ ಮಾಯ್ಶ್ಚರೈಸ್ ಆದಮೇಲೆ ಸನ್ಸ್ಕ್ರೀಮ್. ನಾನು ಪ್ರಾಡಕ್ಟೆಲ್ಲ ಯಾವ್ದು ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ಅದರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ, ನಾನು ಯಾವ ಮಾಯ್ಶ್ಚರೈಸ್ ಯೂಸ್ ಮಾಡ್ತೀನಿ, ಯಾವ ಸನ್ಸ್ಕ್ರೀಮ್ ಯೂಸ್ ಮಾಡ್ತೀನಿ, ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ನನಗೆ ಸೀರೆ ಉಡೋದು ಅಂದರೆ ತುಂಬ ಇಷ್ಟ. ನಾನು ಎಲ್ಲೇ ಹೋದರೂ ಜಾಸ್ತಿ ನಾನು ಸೀರೆನೇ ಉಡೋದು. ನನಗೂ ಸೀರೆಗೂ ತುಂಬ ನಂಟು. ನಾನು ಬೇರೆ ಡ್ರೆಸ್ಸಸ್ಗಿಂತ ಏನೇ ಇದ್ರೂ ನನಗೆ ಸೀರೆನೇ ತುಂಬ ಇಷ್ಟ. ಸೀರೆ ಉಡೋದು ಅಂದ್ರೆ ಒಂಥರ ಖುಷಿ. ಸೀರೆ ಉಟ್ಕೊಂಡ್ಮೇಲಂತೂ ಇನ್ನೂ ಖುಷಿ. ಹಾಗಾಗಿ ನಾನು ಸೀರೆನ ತುಂಬ ಸೀರೆ ಉಡ್ತೀನಿ. ಆಮೇಲೆ ನಾನಿವಾಗ ಇಷ್ಟೇ, ನಾನು ಇನ್ನೇನು ಯಾವುದೇ ಫೌಂಡೇಶನ್ ಇರ್ಬೋದು, ಯಾವುದೇ ಕಾಂಪ್ಯಾಕ್ಟ್ ಇರ್ಬೋದು, ನಾನು ಏನೂ ಹಚ್ಚಲ್ಲ. ನಾನು ಇವಾಗ ರೆಡಿ ಆಗ್ತಿರೋದು ರಿಸೆಪ್ಷನ್ಗೆ. ನಾನು ಇಷ್ಟು ಬಿಟ್ಟರೆ ನೀನು ಸ್ಕಿನ್ಗೆ ಯಾವುದೇ ಕ್ರೀಮ್ಸ್ನ ನಾನು ಯೂಸ್ ಮಾಡಲ್ಲ. ಇವಾಗ ಸನ್ಸ್ಕ್ರೀಮ್ ಹಚ್ಕೊಂಡಿದ್ದೀನಿ, ಅದಾಯಿತು. ಅದಾದಮೇಲೆ ಈಗ ಐಬ್ರೋ ಬ್ರಷಲ್ಲಿ ನಾನು ಐಬ್ರೋನ ಹಿಂಗೆ ಕ್ಲೀನ್ ಬ್ರಷ್ ಮಾಡ್ಕೊತೀನಿ ಅಷ್ಟೆ. ಐಬ್ರೋ ಪೆನ್ಸಿಲ್ನು ನಾನು ಯೂಸ್ ಮಾಡಲ್ಲ. ಅದಾದಮೇಲೆ ಇದು ಲಿಪ್ ಬಾಂಬು. ನಾನು ಫಸ್ಟು ಲಿಪ್ಸಿಗೆ ನಾನು ಯಾವುದೇ ಥರದ ಲಿಪ್ಸ್ಟಿಕ್ ಹಚ್ಚೋಕ್ಕೆ ಮುಂಚೆ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಹಚ್ಚಿ ಅದ್ರ ಮೇಲೆ ನಾನು ಲಿಪ್ಸ್ಟಿಕ್ನ ಹಚ್ತೀನಿ. ಡೈರೆಕ್ಟ್ ನನ್ನ ಲಿಪ್ಸ್ಗೆ ಯಾವುದೇ ಲಿಪ್ಸ್ಟಿಕ್ಸ್ನ ನಾನು ಯೂಸ್ ಮಾಡಲ್ಲ.
ಲಿಪ್ಸ್ಟಿಕ್ ಹಚ್ಕೊಂಡೆ. ನೆಕ್ಸ್ಟು ಐಲೈನರ್. ಇವಾಗ ಐಲೈನರ್ ಹಚ್ಕೊಂಡಿದ್ದಾಯಿತು. ನೆಕ್ಸ್ಟು ನಾನು ಕಣ್ಣಿಗೆ ಕಣ್ಕಪ್ ಯೂಸ್ ಮಾಡಲ್ಲ, ಏಕೆಂದರೆ ನನಗೆ ಒಂದು ಸತಿ ನಾನು ಏನಾದ್ರು ಕಣ್ಕಪ್ ಯೂಸ್ ಮಾಡಿದೆ, ಕಾಜಲ್ ಯೂಸ್ ಮಾಡಿದೆ ಅಂದರೆ ಫುಲ್ ನನಗೆ ಅಂಡರ್ ಐ ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವುದೇ ಫಂಕ್ಷನ್ಸ್ಗೆ ಹೋಗಲಿ, ಡೈಲಿ ಆಗಿರಲಿ, ನಾನು ಕಾಜಲ್ನ ನಾನು ಯೂಸ್ ಮಾಡಲ್ಲ. ಅದ್ರ ಬದಲಿಗೆ ಖಾಲಿ ಖಾಲಿ ಅನಿಸುತ್ತಲ್ಲ ಕಣ್ಣು ಅಂದ್ಬಿಟ್ಟು ಸ್ವಲ್ಪ ಮಸ್ಕರ ಹಚ್ತೀನಿ. ಇವಾಗ ಮಸ್ಕರ ಹಚ್ಚಾಯಿತು. ಮಸ್ಕರ ಹಚ್ಚಾದ್ಮೇಲೆ ಸ್ಟಿಕ್ಕರು. ನಾನು ಇವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀನಲ್ಲ ಅಂದ್ಬಿಟ್ಟು ಈ ಥರ ಸ್ಟಿಕ್ಕರ್ಸ್ನ ಸಿಂಪಲಾಗಿ ಇಟ್ಕೊಳ್ತೀನಿ. ನನಗೆ ತುಂಬ ಓವರಾಗಿ ರೆಡಿ ಆಗೋಕ್ಕೆ ನನಗೆ ಇಷ್ಟ ಆಗಲ್ಲ. ನಾನು ತುಂಬ ಸಿಂಪಲಾಗಿ ರೆಡಿ ಆಗೋದು, ಅದೇ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಸಿಂಪಲಾಗಿ ರೆಡಿ ಆದರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ. ಸ್ಕೈ ಬ್ಲೂನೇ ಇಟ್ಟಿದ್ದೀನಿ, ಬಟ್ ಇದು ಕಲರ್ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ಓಕೆ, ಆಮೇಲೆ ರೆಡಿ ಆದಮೇಲೆ ಫೈನಲ್ ಲುಕ್ ಹೆಂಗಿದೆ ಅಂತಲೂ ನಾನು ತೋರಿಸ್ತೀನಿ. ಇವಾಗ ನಾನು ರೆಡಿ ಆಗೋದಿಷ್ಟೇ. ಸ್ವಲ್ಪ ಮೇಲಾಯ್ತು ಅನಿಸುತ್ತೆ, ಸ್ವಲ್ಪ ಕೆಳಗಡೆ ಇಟ್ಕೋಣ. ನಾನು ಫೇಸಿಗೆ ರೆಡಿ ಆಗೋದಿಷ್ಟೇ. ಓಕೆ, ನನ್ನ ಫೈನಲ್ ಲುಕ್ ಹೀಗಿದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ನನಗಂತೂ ಇನ್ನೂ ಒಂದು ಸತಿ ಹೇಳ್ತಾ ಇದ್ದೀನಿ, ನನಗೆ ಈ ಥರ ಸೀರೆ ಉಡೋದು, ನನಗೆ ಈ ಥರ ಫುಲ್ ಟ್ರೆಡಿಷ್ನಲಾಗಿ ರೆಡಿ ಆಗೋದು ಅಂದರೆ ನನಗೆ ತುಂಬಾ ಇಷ್ಟ. ನನಗೆ ಈ ವೆಸ್ಟರ್ನ್ ವೇರ್ ಡ್ರೆಸ್ಸಸ್ ಎಲ್ಲ ಹಾಕೋದು ತುಂಬ ರೇರ್. ತುಂಬ ಎಲ್ಲರೂ ಆಚೆ ಹೋದಾಗ ಅಷ್ಟೇ ನಾನು ಹಂಗೆ ಹಾಕ್ತೀನಿ. ನಾನು ಟೆಂಪಲ್ಗೆ ಹೋದಾಗ ಪ್ರತಿಯೊಂದು ಕಡೆನೂ ನನಗೆ ಸೀರೆ ಉಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನಾನು ಎಲ್ಲೋದ್ರೂ ಸೀರೆ ಉಟ್ಕೊಂಡೇ ಹೋಗೋದು. ಯಾವಾಗಲೂ ನನಗೆ ಟ್ರೆಡಿಷ್ನಲಾಗಿ ರೆಡಿ ಆಗಿರೋಕ್ಕೆ ತುಂಬ ಇಷ್ಟ. ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ. ನಾನು ಹಂಗೆ ರೆಡಿ ಆಗ್ತೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಬೇಕು. ಇನ್ನು ನಯನಾ ಶುಭ ಡೈರೀಸ್ ಪೇಜ್ನ ಚೆನ್ನಾಗಿ ಬೆಳೆಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.